ಇವತ್ತು ಯಾವ ಕಾರಣಕ್ಕೂ ಮೋಸ ಆಗಲ್ಲ ಬಿಡಿ, ನೋಡ್ರೆ ಗೊತ್ತಾಗ್ತವ. ಮೋಸ ಅಲ್ಲ ಇದೆಲ್ಲ ಆಸ. ಸಿರಿ ಉಕ್ಕಿ ಹರಿತಾ ಉಂಟು. ಸಿರಿ ಉಕ್ಕಿ ಹರಿತಾ ಉಂಟು, ಸಿರಿ ಉಕ್ತಾ ಇದ್ದ. ಸ್ವಾಮಿ ಮೋಸ ಅಂತ ಹೇಳಿದ್ರಲ್ಲ, ಎಲ್ಲಿ ಮೋಸ ಇಲ್ಲ. ಇದು ಪೇಟೆಯಲ್ಲಿ ಮಾತ್ರ ಮೋಸವ, ಹಳ್ಳಿಯಲ್ಲಿ ಮೋಸ ಇಲ್ವಾ? ಪ್ರಪಂಚವೇ ಮೋಸ. ಈ ಮೋಸ ತುಂಬಿದ ಪ್ರಪಂಚದಲ್ಲಿ ಮನುಷ್ಯ ಬದುಕಬೇಕಾ? ಅವ ಬುದ್ಧಿವಂತನಾಗಿರ್ಬೇಕು. ಬುದ್ಧಿವಂತಿಕೆ ಇಲ್ವಾ ಅವ ಹೋದಂತೆ ಲೆಕ್ಕ. ಹೌದೌದು ಹೇಳಿದ್ರಲ್ಲ ನೀವು. ಕಾಸು ಕಾಸು ಮಾಡಿ ಬೇಟೆಗೆ ಹೋಗ್ಬೇಕು, ಕಾಸು ಕಳ್ಕೊಳ್ಬೇಕಾ ಅಲ್ಲೇ ಹೋಗ್ಬೇಕು. ಹೌದಾ? ಹೇಳುವುದಲ್ಲಿ ಹಾಗಂತ ಕಳೆಯುವಲ್ಲಿ ಪಡೆಯುವಲ್ಲಿ ಬುದ್ಧಿವಂತಿಕೆ ಬೇಕು. ಉದಾಹರಣೆಗೆ ಬುದ್ಧಿವಂತಿಕೆ ಇಲ್ಲಂತಾಗಿದ್ರೆ ನೀವೀಗ ಇಲ್ಲಿ ಬರ್ತಿದ್ರ? ಈಗ ಬರೀ ಸಂಪಾದನೆ ದೃಷ್ಟಿಗೆ ನೀವು ನೋಡ್ತಾ ಹೋಗಿದ್ರೆ ನಿಮ್ಗೆ ಅಗತ್ಯ ಉಂಟಾ? ದಿವಸಕ್ಕೆ 2 ಗಣಹೋಮ ಮಾಡ್ರೆ ಸಾಕು, 10,000 ಒಳ ಬಿತ್ತಂತೆ ಲೆಕ್ಕ. ಆದ್ರದಲ್ಲ ಬರೀ ಹಣ ಅಲ್ಲ, ಜಲವೂ ಬೇಕು ಎನ್ನುವ ಕಾರಣಕ್ಕಾಗಿ ನಿಮ್ಮದಿರುವಂತ ಬುದ್ಧಿವಂತಿಕೆ ಹೊರಗೆ ಹಾಕ್ಲಿಕ್ಕೆ ನೀವು ಈ ಕ್ಷೇತ್ರಕ್ಕೆ ಬಂದ್ರಿ. ಹೌದಾ? ಮೊದಲು ಈ ಅವಸ್ಥೆಯ ಪಾಪ ಬೆಟ್ಟು ಮಾಡ್ಕೊಂಡು ಮಾಡಿ ನಿಮಗೆ ಹೋಳದು ವರ್ಷ ಆದ್ರೂ ಬಿಡದೆ ಬರ್ತೀರಿ. ಯಾಕೆ? ಹಟ್ಟಾಗತ್ತಲ್ಲಿ ಬುದ್ಧಿವಂತಿಕೆ.